ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕ ರಾಜಕೀಯದ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಹೊತ್ತಲೇ ಅಹಿಂದ ರಾಜಕೀಯದ ಪ್ರಮುಖ ನಾಯಕ ಸಿದ್ದರಾಮಯ್ಯ ಅಂಡ್ ಸತೀಶ್ ಜಾರಕಿಹೊಳಿ ಇವರಿಬ್ಬರ ನಡುವೆ ಮುನಿಸಿನ ಸದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಅಹಿಂದ ನಾಯಕರ ಮುನಿಸಿಗೆ ಮುಖ್ಯ ಕಾರಣವಾದ್ರೂ ಏನು? ಸಾಹುಕಾರ್ಗೆ ಸಿದ್ದರಾಮಯ್ಯ ಸಹಕಾರ ನೀಡಿಲ್ವಾ ಅನ್ನುವಂತಹ ಅಸಮಾಧಾನವೇ ಈ ಮುನಿಸಿಗೆ ಕಾರಣವಾಯ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಅಹಿಂದ ರಾಜಕೀಯದ ಶಕ್ತಿಶಾಲಿ, ಬೆಳಗಾವಿ ಜಿಲ್ಲೆಯ ಪವರ್ಫುಲ್ ಪೊಲಿಟಿಕಲ್ ಮ್ಯಾನ್, ಕಾಂಗ್ರೆಸ್ನ ಪ್ರಮುಖ ನಾಯಕ ಸತೀಶ್ ಜಾರಕಿಹೊಳಿ ಹಿಂದುಳಿದ ವರ್ಗಗಳ ಪರ ಹೋರಾಟ ನಡೆಸಿದಂತಹ ಈ ನಾಯಕ ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದ ಹಿಡಿತ ಇಟ್ಟಿರುವಂತಹ ಸಾಹುಕಾರ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮೇಲೆ ಮುನಿಸ್ಯಾಕೆ ಎನ್ನುವಂತಹ ಹಲವಾರು ಪ್ರಶ್ನೆಗಳು ಮುನ್ನೆಲೆಗೆ ಬಂದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಅಹಿಂದ ರಾಜಕೀಯದ ಪ್ರಮುಖ ಮುಖಗಳಲ್ಲಿ ಒಬ್ಬರಾಗಿರುವಂತಹ ಜಾರಕಿಹೊಳಿ ಹಿಂದುಳಿದ ವರ್ಗ, ದಲಿತ ಮತ್ತು ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಬಲಪಡಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದಂತಹ ಬೆಳಗಾವಿ ಸಾಹುಕಾರ್ ಕಾಂಗ್ರೆಸ್ ಚುನಾವಣಾ ತಂತ್ರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು. ಸಿದ್ದರಾಮಯ್ಯ ಅವರಿಂದ ತಮಗೆ ಸಿಗಬೇಕಾದಂತಹ ರಾಜಕೀಯ ಮಾನ್ಯತೆ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನ ಜಾರಕಿಹೊಳಿ ಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಕುಟುಂಬ ರಾಜಕೀಯಕ್ಕೂ ಸವಾಲನ್ನ ಹಾಕಿದಂತಹ ಜಾರಕಿಹೊಳಿ ಬೊಮ್ಮಾಯಿ ಪುತ್ರನ ವಿರುದ್ಧ ನಡೆದಂತಹ ಚುನಾವಣೆಯಲ್ಲಿ ಸ್ಟ್ರಾಟಜಿಕ್ ಪಾತ್ರವನ್ನ ವಹಿಸಿತ್ತು. ಹಿಂದ ಮತ ಬ್ಯಾಂಕ್ ಹಿಡಿತದಲ್ಲಿ ಇಟ್ಕೊಂಡು ಸಂಘಟನೆ ಬಲದ ಮೂಲಕ ಎದುರಾಳಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಂತಹ ರಾಜಕೀಯ ಚಾಣಾಕ್ಷ. ಉತ್ತರ ಕರ್ನಾಟಕದಲ್ಲಿ ತನ್ನದೇ ಹವಾ ಇಟ್ಟಿರುವಂತಹ ಕುಟುಂಬ, ಬೆಳಗಾವಿ ಜಿಲ್ಲೆಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ನಾಯಕರೊಟ್ಟಿಗೆ ಸಿದ್ದರಾಮಯ್ಯ ಮುನಿಸಿಕೊಂಡಿದ್ಯಾಕೆ? ಸಿದ್ದರಾಮಯ್ಯ ಈ ಹಿಂದೆ ಸಾಹುಕಾರ್ಗೆ ಕೇಳಿದಂತಹ ಖಾತೆ ಬಿಟ್ಟು ಲೋಕೋಪಯೋಗಿ ಖಾತೆ ಕೊಟ್ಟು ಕೈ ತೊಳೆದುಕೊಂಡಿದ್ದು ಒಂದ್ ರೀತಿಯಲ್ಲಿ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಮೇಲೆ ಮುನಿಸಿದ್ದು ನಿಜವಾ? ಸಿಎಂ ಬದಲಾವಣೆ ಚರ್ಚೆಯಲ್ಲಿ ಡಿಕೆ ಶಿವಕುಮಾರ್ ಜೊತೆಗೆ ಸತೀಶ್ ಒಳಗೊಳಗೆ ಕೈ ಜೋಡಿಸಿದ್ರ? ಕುರ್ಚಿಯಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿರುವಂತಹ ಹಿಂದೆ ಸತೀಶ್ ಜಾರಕಿಹೊಳಿಯ ಸೂಕ್ಷ್ಮ ರಾಜಕೀಯ ಇದೆ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಪಟ್ಟದ ಮೇಲೂ ಕಣ್ಣಿಟ್ಟಿದ್ದ ಸಾಹುಕಾರ್ಗೆ ಸಿದ್ದರಾಮಯ್ಯ ಅವರಿಂದ ಸಹಕಾರ ಸಿಗಲಿಲ್ಲ. ಕೆಪಿಸಿಸಿ ಪಟ್ಟ ಬಿಕೆ ಹರಿಪ್ರಸಾದ್ಗೆ ಕೊಡುವಂತಹದ್ರ ಮೂಲಕ ಉದ್ದೇಶದ ಹಿಂದೆ ಸಿದ್ದರಾಮಯ್ಯ ಕೈವಾಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಕಾಂಗ್ರೆಸ್ನ ಅಹಿಂದ ರಾಜಕೀಯದ ಎರಡು ಪ್ರಮುಖ ಕಂಬಗಳ ನಡುವೆ ಮೂಡಿರುವಂತಹ ಮುನಿಸಿನ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣಗಳಿಗೆ ದಾರಿ ಮಾಡಿಕೊಡ್ತಾ ಇದೆಯಾ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಸಚಿವ ಸ್ಥಾನ, ಕೆಪಿಸಿಸಿ ಪಟ್ಟ, ಅಧಿಕಾರ ಹಂಚಿಕೆ, ಈ ಎಲ್ಲದರ ನಡುವೆ ಜಾರಕಿಹೊಳಿಯ ಮುಂದಿನ ರಾಜಕೀಯ ನಡೆ ಏನು? ಸಿದ್ದರಾಮಯ್ಯ ಅವರೊಟ್ಟಿಗೆ ಅಂತಹ ಅಂತರ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆಯಾ ಅಥವಾ ಮತ್ತೆ ಅಹಿಂದ ಸಮೀಕರಣ ಒಂದಾಗ್ತಾ ಇದೆಯಾ? ಇದೀಗ ಎಲ್ಲರ ಕಣ್ಣು ಈ ಇಬ್ಬರು ನಾಯಕರ ಮುಂದಿನ ರಾಜಕೀಯ ಹೆಜ್ಜೆಗಳ ಮೇಲೆ ನೆಟ್ಟಿದೆ. ಕಾಂಗ್ರೆಸ್ ಒಳಜಗಳ ಮುಂದಿನ ಚುನಾವಣಾ ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತಾ ಅಥವಾ ಇದು ತಾತ್ಕಾಲಿಕ ಅಸಮಾಧಾನವಾಗಿ ಕೊನೆಯಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.